ಕ್ರಿಸ್ತ ಯೇಸುವಿನ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಸತ್ಯವೇದದಲ್ಲಿ ಕೊಲೊಸ್ಸೆಯವರ ಬರೆದ ಪತ್ರಕ್ಕೆ 4ನೇ ಅಧ್ಯಾಯ 2ನೇ ವಚನವನ್ನು ನಾನು ಓದ್ತೇನೆ. ಪ್ರಾರ್ಥನೆಯನ್ನು ತಪ್ಪದೆ ಮಾಡುವರಾಗಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಇದಲ್ಲದೆ ನಮಗೋಸ್ಕರವೂ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಸತ್ಯವೇದದಲ್ಲಿ ಬರೆದಿದೆ. ನಾವು ಯಾವಾಗಲೂ ಕೂಡ ದೇವರ ವಾಕ್ಯಗಳನ್ನು ಹಿಡಿದು ದೇವರ ವಾಕ್ಯಗಳನ್ನು ಅನುಸರಿಸಿ ಆತನ ಜೊತೆಗಿದ್ದು ಆತನ ಒಂದು ವಾಕ್ಯಾನುಸಾರವಾಗಿ ಆತನ ಈ ರೀತಿಯಲ್ಲಿ ಶಾಂತವಾಗಿದ್ದು ಪ್ರಾರ್ಥನೆ ಮಾಡಿದರೆ ಆತನು ನಾವು ಕೇಳಿದ ವರಗಳನ್ನು ಖಚಿತವಾಗಿ ದೇವರು ಕೊಡ್ತಾನೆ. ವಾಕ್ಯಗಳನ್ನಿಟ್ಟು ಪ್ರಾರ್ಥನೆ ಮಾಡಿರಿ, ದೇವರು ನಿಮ್ಮ ಜೊತೆ ಯಾವಾಗಲೂ ಇರ್ತಾನೆ. ತಪ್ಪದೆ ಪ್ರಾರ್ಥನೆ ಮಾಡುವವರಾಗಿರ್ರಿ, ತಪ್ಪದೆ ಪ್ರಾರ್ಥನೆ ಮಾಡಿರಿ, ದೇವರು ನಿಮ್ಮ ಜೊತೆ ಕಾರ್ಯ ಮಾಡ್ತಾರೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರಿಗೂ ಕೂಡ ದೇವರು